ಎಲ್ಲ ತೊಗೊಂಡು ಬಂದ. ಇದು ಹಾಕ್ಲಿಕ್ಕೆ ಏನೂ ತಂದಿಲ್ಲಲ್ಲ ನಾನು. ಅಯ್ಯವ್ವಾ ತಾಯಿ, ಈಗ ಮತ್ತೆ ಎದ್ದು ಒಳಗೆ ಹೋಗ್ಬೇಕಾ? ನನಗಂತರೂ ಈ ಟೊಂಕ ಕುಂತ್ರು ಹೇಳಕ್ಕೆ ಬರಲ್ಲ, ಎದ್ರ ಕೂಡಕ್ಕೆ ಬರಲ್ಲ. ಪೂಜೆಗೆ ಹೇಳೇನು ಮತ್ತು ಇರ್ಲಿ ಬಿಡು, ನಾನು ಎದ್ದು ಹೋದ್ರೆ ಆಯ್ತು. ಈ ಹಾಳ ಟೊಂಕ ಬ್ಯಾನಿ ಮತ್ತೆ ಹಿಡ್ಕೊತ್ ನೋಡು. ಜರ ಎತ್ತಿ ಕುಂತು ಮಾಡಿದ್ರೆ ಆಯ್ತು ನೋಡು, ಹಿಂಗೆ ಆಗ್ತದ. ಏನು ಮಾಡಲಿ, ಎಲ್ಲ ಪಾಪ ಸಸಿಗೆ ಹೈರಾಣ ಆಗ್ತದ ಅಂಥೇಳಿ ನಾ ಜರ ಕೈಯಾಗಿ ಮಾಡಮ್ಮಂತಂದ್ರೆ ಇದು ಹಾಳಾದ ಟೊಂಕ ಬ್ಯಾನಿ ನನಗೇನು ಕೆಲಸನೇ ಮಾಡೋಕ್ಕಾಗವಲ್ದು. ಜರ ಇಲ್ಲಿ ಕುಂತು ಸುಧಾರಿಸ್ಕೊತೀನಿ. ಈ ಕೀರ ಹಾಳ ನನ್ನ ಮಗಳು ಇದನ್ನು ಇಲ್ದಂಗೆ ನೋಡು. ನಮ್ಮ ಪ್ರಮಿಳಾಗ ಯಾವಾಗ ಬುದ್ಧಿ ಬರ್ತದೋ ಏನೋ. ಕೈಯಾಗ ಒಂದಿಟ್ಟು ಅತ್ತಿಗೆಮ್ಮಗೆ ಆಸರಿ ಆಗ ಮರಿ ಇಲ್ಲ, ನಮ್ಮ ಅವನ ಕೈಯಾಗರ ಏನಾರ ಇಟ್ಟು ಕೆಲಸ ಮಾಡ್ರೆ ಆಕಿಗೆ ಒಂದು ಸ್ವಲ್ಪ ಆಸರಿ ಆಗ್ತದ ಅನ್ನೋದೇ ಇಲ್ಲ ಹುಡುಗಿಗೆ. ಹತ್ತು ಕೇಳ್ತಾಳ, ಎದ್ದು ಆಕಿನ ಕೆಲಸ ಮಾಡ್ಕೊಂಬದ್ರಾಗೆ ಇಡೀ ದಿನ ಕಳೆದು ಬಿಡ್ತಾಳೆ. ಅದಿಟ್ಟು ಎರಡು ಮಕ್ಕಳಿಗೆ ಸೌರ್ಸೋದಾಗಲ್ಲ ಆಕಿಗೆ. ಇನ್ನು ನಮಗೇನು ಆಸರಿ ಆಗ್ತಾಳ. ಅತ್ತೆ ಮನೆಗೆ ಹಿಂಗೆ ಮಾಡಿಳು ಅಂತಂದ್ರೆ 8 ದಿನದಾಗ ಓಡಿಸ್ತಿರು. ಯಾವಾಗ ಬುದ್ಧಿ ಬರ್ತದೋ ಏನೋ ಈ ನನ್ನ ಮಗಳಿಗೆ. ಸುಮ್ಮ ಅತ್ತಿಗೆ ಹಳ ಏನೋ ಅನ್ನಬೇಡ್ದು ಅಂಥೇಳಿ ನಾ ಸುಮ್ಮ ಕುಂತೀನಿ. ನಮ್ಮ ಪೂಜೆ ಹಳ ಅಂಥೇಳಿ ಎಲ್ಲ ಓಡಿಸ್ಕೋತಾಳೆ. ಬೇರೆದಕ್ಕೆ ಯಾರ ಅತ್ತಿಗೆ ಮಿತ್ತೀವಿ ಅಂತಂದ್ರೆ ಈಕಿಗೆ 2 ದಿನದಾಗ ಓಡಿಸ್ತಿರು. ಏನು ಮಾಡಬೇಕು ಏನೋ, ಯಾವಾಗ ಬುದ್ಧಿ ಬರ್ತದೋ ಏನೋ ಈ ಹುಡುಗಿ. ಅವ್ವ ಯಾಕ ಹಿಂಗೆ ಕುಂತಿದ್ದಲ್ಲ? ಅಲ್ಲಿ ನೋಡಿದ್ರೆ ಬೀನ್ಸ್ ಇಟ್ಟಿದಿ, ಯಾಕವ್ವ ಏನಾಯಿತು? ನಿಮ್ಮ ಅತ್ತಿಗೆಮ್ಮ ರೊಟ್ಟಿ ಮಾಡ್ಲಾಗತ್ತಿಳು, ಅದಿಟ್ಟು ಆಗತನ ನಾನು ಇದಿಷ್ಟು ಪಲ್ಯಕ್ಕೆ ತಯಾರು ಮಾಡಿದ್ರೆ ಆಯ್ತು ಅಂತೇಳಿ ಬೀನ್ಸ್ ತೊಗೊಂಡು ಬಂದ. ಇದು ಬೀನ್ಸ್ ಕಡ್ದು ಹಾಕ್ಲಿಕ್ಕೆ ನಾನು ಏನೂ ತೊಗೊಂಡೇ ಬಂದಿಲ್ಲ. ತೊಗೊಂಡು ಬರ್ಬೇಕಂಥೇಳಿ ಹೋಗ್ಲತ್ತಿದ, ಇದು ಒಂದು ಹಾಳದ ಟೊಂಕ ಒಂದು ಹಿಡ್ಕೊತವ. ಅದಕ್ಕೆ ಒಂದು ಜರ ಕುಂತಿದ ನೋಡು. ಈಗ ನೀ ಏನು ಇವತ್ತ ಇಟ್ಟು ಜಲ್ದಿ ಎದ್ದು ಬಿಟ್ಟಿದ್ದಲ್ಲ? ಸೂರ್ಯ ಇವತ್ತ ಯಾದಕ್ಕೆ ಹುಟ್ಟೇನಿ ಇವ? ಅವ್ವ ನಿನಗೆ ಗೊತ್ತೇನು, ಇನ್ನು ಮುಂದೆ ನಾನು ಡಿಸೈಡ್ ಮಾಡೀನಿ. ನಿನಗಾಯ್ತು ಅತ್ತಿಗೆಮ್ಮಗಾಯ್ತು ಏನಾರ ಒಂದು ಹೆಲ್ಪ್ ಮಾಡಬೇಕು. ನನ್ನ ಕೈಲಿ ಎಷ್ಟು ಆಗ್ತದೆ ಅಷ್ಟು ಮನೆ ಕೆಲಸದಾಗ ಎಲ್ಲದ್ರಾಗ ಒಂದಿಷ್ಟು ಆಸರೆ ಆಗಬೇಕು ಅಂಥೇಳಿ ಡಿಸೈಡ್ ಮಾಡೀನವ. ಅದು ಇವತ್ತಿನಲಿಂದ ಸ್ಟಾರ್ಟ್ ಮಾಡ್ಬೇಕಂದೀನಿ. ಅದಕ್ಕೆ ಜಲ್ದಿ ಎದ್ದೀನಿ ನೋಡು. ನೀ ಇಷ್ಟೇ ಕುಂತು ಬಿಡು, ನಾನೇ ಎಲ್ಲ ಬೀನ್ಸ್ ಎಲ್ಲ ಕಡ್ದು ಪಲ್ಯಕ್ಕೆಲ್ಲ ತಯಾರು ಮಾಡಿ ಅತ್ತಿಗೆಮ್ಮ ಕೊಡ್ತೀನಂತ. ಏನು ಅವ್ವ? ಪ್ರಮಿಳ ಏನಾಗಿದೆ ನಿನಗೆ? ಯಾರಾರ ಏನಾರ ಅಂದಾರೇನು? ಇಲ್ಲವ, ನನಗೆ ಯಾರು ಏನಂತಾರ? ಯಾಕ? ಅಲ್ಲ, ನೀ ಬಂದು 3 ತಿಂಗಳು ಹೊತ್ತಲಗೆ ಬಂತು. ಒಂದೇ ಒಂದಿನ ಊಟ ಮಾಡಿದ್ದು ತಾಟ ಸಮೇತ ತೆಗೆದಕ್ಕೆ ಅಲ್ಲ ನೀನು. ಈಗಾರ ನಿಮ್ಮ ಅತ್ತಿಗೆ ಬಂದಾಳು ಬಿಡು. ನಿಮ್ಮ ಅತ್ತಿಗೆಮ್ಮಲ್ಲಿ ತವ್ರ ಮನೆಗೆ ಹೋದಾಗೂ ಅವು ಒಬ್ಬಕ್ಕಿನೇ ಹೈರಾಣ ಆಗ್ತಾಳಲ್ಲ, ಕೈಗೆ ಏನಾರ ಮಾಡಬೇಕಲ್ಲ ಅಂದಕ್ಕೆಲ್ಲ. ಈಗ ಇದ್ದಕ್ಕಿದ್ದಂಗೆ ನನಗಾಯಿತು ನಿಮ್ಮ ಅತ್ತಿಗೆಮ್ಮಗಾಯಿತು ಆಸರಿ ಹತ್ತಿನೆಲ್ಲತ್ತಿದ್ದಲ್ಲ, ಅದಕ್ಕೆ ಚಿತ್ರ ಅನ್ಸ್ಲತ್ತದವ ನನಗೆ. ನಿನಗೆ ಯಾ ಗಿಡದ ನೆರಳಿಗೆ ಈಗ ಜ್ಞಾನೋದಯ ಆಯ್ತೇನೋ ಅಂತ ವಿಚಾರ ಮಾಡ್ಲಕತ್ತೀನಿ. ಎಲ್ಲಿ ನಿನಗೆ ಯಾರು ಏನಂದಾರೇನೋ ಅಂತಲ್ಲ ಅನ್ನಿಸ್ಲತ್ತದ. ನೀ ಯಾರ ಅಂದಿದ್ದು ತಲೆ ತೊಗೊಳಕ್ಕಲ್ಲ ಬಿಡು. ಮತ್ತು ಇಷ್ಟು ಜಲ್ದಿನೂ ಬದಲಿ ಆಗಕ್ಕಲ್ಲ ನೀನು. ಅದು ಹೆಂಗೆ ಇಷ್ಟೆಲ್ಲ ಮಾಡ್ತೀನಲ್ಲಕತ್ತಿದ್ದಿ ಗೊತ್ತಾಗ್ಬಲ್ದವ ಏನಾಗ್ಯದೋ ಎನ್ಸುತ್ತೆ. ನೋಡವ, ಕೆಲಸ ಮಾಡ್ತೀನಿ ಅಂತಂದ್ರೂ ಒಂದು ಅಂತೀರಿ, ಕೆಲಸ ಮಾಡಿಲ್ಲ ಅಂದ್ರೂ ಒಂದು ಅಂತೀರಿ. ಹ್ಯಾಂಗಿರ್ಬೇಕವ? ಹ್ಯಾಂಗಿದ್ರೆ ನಿಮಗೆ ಸಮಾಧಾನ ಆಗ್ತದ? ಇನ್ನು ಹೀಗೆ ನಿಂದೆ ವಿಚಾರ ಮಾಡ್ಕೊತ ಕುಂತಿದ್ದ ನನ್ನ ಮಗಳಿಗೆ ಎಂದು ಬುದ್ಧಿ ಬರ್ತದಪ್ಪ ದೇವ್ರೆ ಅಂತ. ಆ ದೇವ್ರ ನನ್ನ ಕೂಗು ಇಷ್ಟು ಜಲ್ದಿ ಕೇಳಿಸ್ಕೊತಾನಂದು ಗೊತ್ತಿರಲಿಲ್ಲ ಬಿಡು. ನಾ ಇನ್ನು ಈಗ ಹಿಂಗೆ ಅನ್ಕೊಳಕ್ಕೆ ನೀನೇ ಬಂದುಬಿಟ್ಟು ಎಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳಲ್ಲಾಗತ್ತಿದ್ದಿ. ಅಂತೂ ದೇವರು ನಂದು ಕೂಗು ಕೇಳಿಸ್ಕೊಂಡ್ಬಿಟ್ಟು ನಾವ ಚಲೋ ಆಯ್ತು. ಅದಿಟ್ಟು ಬೀನ್ಸ್ ಹೆಚ್ಚಿ ನಿಮ್ಮ ಅತ್ತಿಗೆಮ್ಮಗೆ ಕೊಟ್ಬಿಡು ಪ್ರಮೀಳ. ಪಾಪ ಎಟ್ಟತ್ತೈತೆ ಅಡುಗೆ ಮನೆ ನಿಂತು ರೊಟ್ಟಿ ಬೆಳೆಯಲಕತ್ತಾಳ. ಆಗ್ಯದೇನು ಮಾಡೋದು, ಹಾಗೆ ಅದಿಟ್ಟು ಪಲ್ಯ ಮಾಡಿ ಕಡೆಕಾತಾಳ. ಏನು ಅದಿಟ್ಟು ಬೀನ್ಸ್ ಹೆಚ್ಚಿಕೊಡುವ ಜರ? ಹ್ಞೂ ಅವ ಆಯ್ತು ತಗೋ, ಹೆಚ್ಚಿಕೊಡ್ತೀನಿ. ಅದೇನೋ ಹಾಕ್ಲಿಕ್ಕೆ ಏನೋ ತಂದಿಲ್ಲ ಅಂತಂದೆಲ್ಲ, ಮೊದಲದು ತೊಗೊಂಡು ಬಂದು ಇದಿಟ್ಟು ಬೀನ್ಸ್ ಹೆಚ್ಚಿ ಅತ್ತಿಗೆಮ್ಮಗೆ ನಾ ಕೊಡ್ತೀನಂತ. ನೀ ಒಳಗೆ ಹೋಗಿ ರೆಸ್ಟ್ ಮಾಡು. ಏನು ಕೂಡ್ಬೇಡ, ಹಿಂಗೆ ಕಡೆ ಕೂತ್ರು ಮತ್ತಿಟ್ಟಿದ್ದು ಆಗ್ತದ. ಒಳಗೆ ಹೋಗಿ ನೀ ರೆಸ್ಟ್ ಮಾಡು. ನಾ ಮಾಡ್ತೀನಿ ತಗೋ, ಅತ್ತಿಗೆಮ್ಮಗೆ ಹೆಲ್ಪ್ ಮಾಡ್ತೀನಿ. ಏನು ನೀ ಏನು ಚಿಂತೆ ಮಾಡಬೇಡ. ನಾ ಒಳಗೆ ಹೋಗಿ ಅದು ಬೀನ್ಸ್ ಹಾಕ್ಲಿಕ್ಕೆ ಏನಾರ ತೊಗೊಂಡು ಬರ್ತೀನಂತ. ಅತ್ತಿಗೆಮ್ಮ, ನನ್ನ ಆಟ ನಾ ಶುರು ಮಾಡೀನಿ. ಈಗೈತಿ ನೋಡಿ ನೀನು ಮಾರಿ ಹಬ್ಬ. ಈಗ ಹ್ಯಾಂಗೆ ಮಾಡ್ತೀನಿ ನೋಡು. ನಿನಗೆ ಪಾಠ ಕಲಿಸ್ತೀನಿ. ಈ ಮನೆಯಿಂದ ಓಡಿಸ್ಲಾರ್ದೆ ಬಿಡಲ್ಲ ನಿನಗೆ. ಈಕಿ ಪ್ರಮೀಳನ ಹಿಂಗೆ ಹೆಂಗೆ ಬದಲಿ ಐತಿ ಹುಡುಗಿ? ಅಲ್ಲ, ಯಾರೆಷ್ಟು ಉಳಿದ್ರು ಯಾರೆಷ್ಟು ಬೈದ್ರೂ ಕಿವ್ಯಾಗ ಹಾಕೋತಿದ್ದಿಲ್ಲ, ಇವತ್ತೇನು ಈ ಬದಲಾವಣೆ ಅಂತೀನಿ ನಾನು. ಇಲ್ಲ, ಬದಲಿ ಆಗ್ಬೇಕು ಬಿಡು, ಚಲೋನೇ ಬದಲಿ ಆದರೆ ಒಮ್ಮೆ ಹಂಗೆ ಅಂತ ಗೊತ್ತಾಗವಲ್ದು ನನಗೆ. ವಿಚಿತ್ರ ಅನ್ಸ್ಲಾಗತ್ತದ ನನಗಂತೂ.
ಇಲ್ಲಿ ಬಿಡು, ಹೆಂಗೋ ನನ್ನ ಮಗಳಿಗೆ ಬುದ್ಧಿ ಬಂದ್ರೆ ಸಾಕು. ಆಕಿ ಅವ್ರ ಅತ್ತಿಗೆಮ್ಮ ಹೊಂದ್ಕೊಂಡು ಹೋದ್ರೆ ಸಾಕಪ್ಪ, ಮತ್ತೇನು ಬೇಕು ನನಗೆ. ನಡಿವ, ತಾನೇ ಅದಿಟ್ಟು ಹೆಚ್ಚು ಅವ್ರ ಅತ್ತಿಗೆಮ್ಮ ಕೊಡ್ತಾಳ. ಇನ್ನು ನಾ ಹೋಗಿ ಜರ ರೆಸ್ಟ್ ಮಾಡ್ತೀನಿ, ಆಗುವಲ್ದು ಕಡೆಗೆ ಕೂಡಕ್ಕೆ. ಈಗಿನ ಕಾಲಾಗ ನನಗೆ ನಾನು ಬದಲಾವಣೆ ಮಾಡ್ಕೊಂಬ ಪರಿಸ್ಥಿತಿ ಬಂದದ. ನಮ್ಮ ಮನೆಗೆ ನಾನು ಕೆಲಸದಕ್ಕಿನ ಗತ್ಲೆ ಕೆಲಸ ಮಾಡೋ ಪರಿಸ್ಥಿತಿ ಬಂದದ. ಈಗೀಗ ಆದಷ್ಟು ಜಲ್ದಿ ಗಂಟು ಮುಟ್ಟ ಕಟ್ಟಿಸಿ ಇಲ್ಲಿಂದ ಓಡಿಸ್ಲಿಲ್ಲ, ನನ್ನ ಹೆಸರು ಪ್ರಮೀಳಾನೇ ಅಲ್ಲ. ಅತ್ತಿಗೆಮ್ಮ, ಪ್ರಮೀಳ ಹೇಳು, ಏನಾರ ಬೇಕಾಗಿತ್ತೇನು? ನನಗೇನು ಬೇಕಾಗಿದ್ದಿಲ್ಲ, ಅದು ಬೀನ್ಸ ಹೆಚ್ಚಲಕತ್ತಿದ, ಅದು ಹಾಕ್ಲಿಕ್ಕೆ ಏನೂ ಇದ್ದಿದ್ದಿಲ್ಲ ರೀ. ಅದಕ್ಕೆ ಮತ್ತು ಒಂದು ಬುಟ್ಟಿರ ತೊಗೊಂಡು ಹೋಗಮ್ಮಿ ಅಂಥೇಳಿ ಬಂದು ಬೀನ್ಸ್ ಹಾಕ್ಲಿಕ್ಕೆ. ಆಯ್ತೇನ್ರಿ ರೊಟ್ಟಿ ಮಾಡೋದು? ಹ್ಞೂ ಪ್ರಮೀಳ, ರೊಟ್ಟಿ ಎಲ್ಲ ಮಾಡಿ ಗ್ಯಾಸ್ ಕಟ್ಟಿ ಎಲ್ಲ ಸುಟ್ಕೊಂಡು ಹೊಂಟಿದ, ಮತ್ತು ನೀವು ಬಂದು ನೋಡು. ಇದೇನು ಇವತ್ತು ಇಟ್ಟು ಜಲ್ದಿ ಎದ್ದಿದ್ದಲ್ಲ, ಮಕ್ಕೋಬೇಕಿಲ್ಲ? ಇಟ್ಟು ಜಲ್ದಿ ಎದ್ದು ಏನು ಮಾಡ್ತಿ? ಇಲ್ರಿ ಅತ್ತಿಗೆಮ್ಮ, ಇಷ್ಟು ದಿನ ನಾನು ನಿಮ್ಮ ಮನ್ಸಿಗೆ ಭಾಳ ಬೇಜಾರಾಗಂಗೆ ನಡ್ಕೊಂಡೀನಿ ರೀ. ಅದಕ್ಕೆಲ್ಲ ಸಾರಿ ಅತ್ತಿಗೆಮ್ಮ. ನನಗೀಗ ನನ್ನ ತಪ್ಪಿನಾರು ಆಗ್ಯಾದ್ರಿ. ನಾ ಇನ್ಮೇಲೆ ಹಿಂಗೆ ಮಾಡಲ್ರಿ ಅತ್ತಿಗೆಮ್ಮ. ನಮ್ಮ ಅಣ್ಣ ಇದ್ದೀನಂತಂದ್ರೆ ಈ ಟೈಮಿಗೆ ನಿಮ್ಗೆ ಎಷ್ಟು ಚಂದ ನೋಡ್ಕೋತೀನೋ, ಈಗ ಅಮ್ಮ ಇಲ್ಲ. ಒಂದು ಸ್ವಲ್ಪರ ಎಷ್ಟಾಗ್ತದ ಅಷ್ಟರ ನಾನು ನಿಮ್ಗೆ ಆಸರೆ ಆದತ್ತಂದ್ರೆ ಎಲ್ಲೋ ಒಂದು ಕಡೆಗೆ ಅವ್ನ ಮನಸ್ಸಿಗೆ ಸ್ವಲ್ಪ ಶಾಂತಿ ನೆಮ್ಮದಿ ಸಿಗ್ತದ. ನಾನು ತಪ್ಪಾಯ್ತ್ರಿ ಅತ್ತಿಗೆಮ್ಮ. ಇನ್ಮೇಲೆ ಯಾವತ್ತೂ ನಿಮ್ಗೆ ಬೇಜಾರಾಗಂಗೆ ನಡ್ಕೊಂಬಲ್ರಿ ಅತ್ತಿಗೆಮ್ಮ. ನಾನು ಹೆಂಗೆ ಕಾಣತ್ತಾಳ ನೋಡಿ, ಕೋತಿ ಕಣ್ಣಂಗೆ. ಹಿಂಗೆ ನೋಡೋಕೆ ಇಷ್ಟಪಡ್ತೀನಿ ಅತ್ತಿಗೆಮ್ಮ. ನಾನು ನಿನಗೆ ಯಾವತ್ತು ಖುಷಿದಾಗ ನೋಡೋಕೆ ಇಷ್ಟಪಡಲ್ಲ. ನಿನಗೆ ಮನ್ಸಿಗೆ ನೋವು ಮಾಡಿ 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 ನಿನ್ನ ಜೀವ ಹಿಂಡು ಬಿಡ್ತೀನಿ ನಾನು. ನಾ ಬದಲಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ವಿಷಯದಾಗಂತೂ ನಾನು ಬದಲಿನೇ ಆಗಲ್ಲ. ನೀ ಬಂದಿದ ಮೇಲೆ ನಮ್ಮವ್ವ ನನಗೆ ಮಗಳಂತನೂ ನೋಡಲ್ಲ ಹೋಗ್ಯಾಳ. ಮಂದಿ ಮಂದಿ ತಿಳಿದಂಗೆ ತಿಳಿತಾಳ, ಗೊತ್ತೇನ? ನನಗೆ ನಮ್ಮ ಅವ್ಗೆ ದೂರ ಮಾಡ್ಲಾಗತ್ತಿದ್ನಿ. ಇದಕ್ಕೆ ನಾ ಅವಕಾಶ ಮಾಡಿಕೊಡಲ್ಲ. ಅತ್ತಿಗೆಮ್ಮ, ಸಮಾಧಾನ ಮಾಡ್ಕೊರಿ, ಬೇಜಾರು ಮಾಡ್ಕೋಬೇಡ್ರಿ. ನಂಗೆ ಗೊತ್ತು ನೀವು ನಮ್ಮ ಅಣ್ಣಗೆ ಎಷ್ಟು ಮಿಸ್ ಮಾಡ್ಕೋತೀರತ್ತ ಹೇಳಿ. ಏನು ಮಾಡ್ಬೇಕ್ರಿ, ಎಲ್ಲ ವಿಧಿ ಆಟ. ಅತ್ತಿಗೆಮ್ಮ ಸಾರಿ, ನಿಮಗೆ ನಾನು ಮತ್ತೆ ನಮ್ಮ ಅಣ್ಣನ ನೆನಪು ತೆಗೆದು ಬೇಜಾರು ಮಾಡಿಬಿಟ್ಟ. ಸಾರಿ ಅತ್ತಿಗೆಮ್ಮ, ಬೇಜಾರು ಮಾಡ್ಕೋಬೇಡ್ರಿ. ಈ ಟೈಮಿಗೆ ನೀವು ಖುಷಿ ಖುಷಿಯಾಗಿರ್ಬೇಕು ಅತ್ತಿಗೆಮ್ಮ, ಹಿಂಗೆ ಬೇಜಾರು ಇರಬೇಡ್ರಿ. ಆಯ್ತಿಕಿ ಈಗ ಇಷ್ಟೇ ನಿಂದಿರ್ತಾಳ. ಇದರಲ್ಲಿಂದ ಹೊರಗೆ ಬರ್ಲಿಕ್ಕೆ ಭಾಳ ಟೈಮ್ ಬೇಕಾಗ್ತದೆ ಕಾಣಿಸ್ತದ. ಇಲ್ಲಿಂದ ಹೋಗ್ಬಿಡೋದೇ ವಾಸಿ. ಅತ್ತಿಗೆಮ್ಮ, ಮುಂಜಾನೆ ಹಿಡಿದು ಒಬ್ಬರೇ ಎಲ್ಲ ಕೆಲಸ ಮಾಡಿರಿ, ನಿಮಗೆ ಭಾಳ ಟಯರ್ಡ್ ಆಗ್ಯದ. ಅದಿಷ್ಟನ್ನ ಬೀನ್ಸ್ ಹೆಚ್ಕೊಂಡು ಬರತ್ತನ ನೀವು ಜರ ರೆಸ್ಟ್ ಮಾಡಿರಿ. ಅಲ್ಲಿ ಬೌಲ್ ಅದ, ನಾ ತೊಗೊಂಡು ಹೋಗ್ತೀನಂತ, ನೀವು ರೆಸ್ಟ್ ಮಾಡಿರಿ ಅತ್ತಿಗೆಮ್ಮ. ಇಷ್ಟರ್ನಾಗ ಬೀನ್ಸ್ ಹಿಡಿತಾವ, ಇದೇ ಬೌಲ್ ತೊಗೊಂಡು ಹೋದ್ರೆ ಆಯ್ತು. ಈಗ ನಾನು ಈಗ ಮಾತಾಡಿಸಲ್ದೆ ಇಲ್ಲಿಂದ ಹೋಗ್ಬಿಡ್ತೀನಿ. ಮತ್ತು ಮಾತಾಡ್ಕೊತ ಎಲ್ಲಿ ನಿಂದಿರಲಿ, ಈಕಿನ ಮಾರಿ ಕಂಡ್ರೆ ಆಗಲ್ಲ ನನಗೆ. ಕೋಮದಾಗ ಹೋದಾರಂಗೆ ನಿಂತಾಳ. ಬುಟ್ಟಿ ತರ್ಲಕ್ಕೆ ಇಟ್ಟತ್ ಬೇಕೇನು? ತಿರುಗಿ ನಾನೇ ಅದು ಓಸು ಬೀನ್ಸ ಹೆಚ್ಚಿಟ್ಟ. ನಾನು ಹೋಗಿ ಜರ ಮಕ್ಕೋಬೇಕಂತೇಳಿ ಹೋಗ್ಲತ್ತಿದ, ಮತ್ತು ಈ ಹುಡುಗಿ ಏನು ಮಾಡ್ತಾಳೆ ಬಿಡು, ಮತ್ತು ಹೊತ್ತಾಗ್ತದ ಅಡುಗೆಗೆ ಅಂತೇಳಿ ನಾನೇ ಓಸು ಅಲ್ಲಿ ಹೆಚ್ಚಿಟ್ಟಿನಿ ನೋಡು. ಅದು ಓಸು ಈಗ ತಂದಿದ್ದಲ್ಲ ಈ ಬುಟ್ಟಿ, ಈ ಬುಟ್ಟೆಗೆ ಹಾಕೊಂಡು ಒಯ್ದು ನಿಮ್ಮ ಅತ್ತಿಗೆಮ್ಮ ಕೊಡು. ಇದು ಪೂಜೆ ಏನು ಮಾಡ್ಲಾಕತ್ತಾಳ? ಆಗೈತೇನು ರೊಟ್ಟಿ ಮಾಡೋದು? ಅದು ಅವ್ವ ಅತ್ತಿಗೆಮ್ಮನ ಜೊತೆ ಜರ ಮಾತಾಡ್ಕೊತ ನಿಂತಿದ್ದ, ಹೊತ್ತಾಯ್ತು. ಅತ್ತಿಗೆಮ್ಮ ಯಾಕೇನೋ ಬೇಜಾರಾಗ್ಯಾವ ಬಿಡವ್ವ. ಜರ ಹೋಗಿ ಮಾತಾಡು, ಏನಾಗೈತೇನೋ ಕೇಳು. ನೀ ಏನಾರ ಅಂದೇನು ಮತ್ತೆ? ಅವ್ವ ಎಲ್ಲಕ್ಕ ನೀನು ನನ್ನ ಮೇಲೆ ಅನುಮಾನ ಮಾಡೋದು ಬಿಡು ಜರ. ಏನು ಹೋಗಿ ನಿನ್ನ ಸೊಸೆಗೆ ಕೇಳಿ ಏನಾಗೈತಂತೆ. ಆಯ್ತು ತಗೋ, ಕೇಳ್ತೀನಿ. ಏನಾರ ಒಂದು ಅಂದ್ರೆ ಸಿಟ್ಟು ಮಾಡ್ಕೊಂಬದು ಕಲ್ತಿದ್ದಿ. ಆಯ್ತು ತಗೋ, ಅದು ಬೀನ್ಸ್ ಹಾಕೊಂಡು ಬಾ, ಹೋಗು ಜಲ್ದಿ ತೊಗೊಂಡು ಬಾ, ಮತ್ತೆ ಇಲ್ಲೂ ಹೊತ್ತು ಮಾಡಬೇಡ. ಹೋಗಿ ನೀ, ನಾ ಎಲ್ಲ ತರ್ತೀನಂತ. ಪೂಜಾ, ಯಾಕವ ಹಿಂಗೆ ನಿಂತಿದಿ? ಏನೈತಿ ಹುಡುಗಿಗೆ? ಪೂಜಾ ಅತ್ತಿ, ಅದು ನೀವು ಬಂದಿದ್ದು ಗೊತ್ತೇ ಆಗಲಿಲ್ಲ ರೀ. ಅತ್ತಿ ಹೇಳ್ರಿ, ಯಾಕವ ಪೂಜಾ, ಏನಾಗ್ಯದ? ಯಾಕೆ ಹಿಂಗೆ ಮುಖ ಹಿಂಗೆ ಬೇಜಾರು ಮಾಡ್ಕೊಂಡಿರಿ? ಏನಂದಳೇನು ಪ್ರಮೀಳಾ? ಇಲ್ರಿ ಅತ್ತಿ, ಪ್ರಮೀಳಾ ಏನಂದಿಲ್ರಿ. ಅದು ಯಾಕೇನೋ ನಿಮ್ಮ ಮಗನ ನೆನಪಂತ್ರಿ ಅತ್ತಿ. ನನಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗ್ತದೆ ಪೂಜಾ. ನನಗೂ ನನ್ನ ಮಗನ ನೆನಪು ಬರ್ತಾನೆ ಇರ್ತದೆ. 24 ಗಂಟೆ ಅವನಿಗೆ ನೆನೆಸ್ಕೊಳ್ಳಾಡ್ತೀನೇ ಇಲ್ಲ. ಆದ್ರೆ ನಾನು ನೆನೆಸ್ಕೊಂಡು ಕೊರಗದು ನೋಡಿ ನೀನು ಚಿಂತೆ ಮಾಡ್ತಿ, ಅದೇ ಚಿಂತೆ ಕೊರಗ್ತಂತ ನಾನು ತೋರಿಸ್ಕೊಳ್ಳಲ್ಲ, ಸುಮ್ಮಿರ್ತೀನಿ. ನೀನು ಚಿಂತೆ ಹಚ್ಕೋಬೇಡ. ಈ ಟೈಮಿಗೆ ನೀನು ಚಂದ ಇರಬೇಕು, ಚಿಂತೆ ಎಲ್ಲ ಹಚ್ಕೋಬಾರ್ದು.
ನೀ ಹಿಂಗೆ ಚಿಂತೆ ಹಚ್ಕೊಂಡ್ರ ಖುಷಿನ ಮೇಲೆ ಪರಿಣಾಮ ಬೀರ್ತದ ಏನು. ಬಿಡು ಆ ಚಿಂತೆ ಎಲ್ಲ ಬಿಡುವ, ಆ ಹುಟ್ಟ ಖುಷಿನ ಬಗ್ಗೆ ವಿಚಾರ ಮಾಡು. ಏನು ಪೂಜಾ, ಹೋಗಿ ಕಡಿ ನಿಂತಿದ್ದ ಇಟ್ಟತನ ರೊಟ್ಟಿ ಅದು ಮಾಡಿ ಹೈರಾಣಾಗಿದ್ದು, ಹೋಗಿ ಜರ ರೆಸ್ಟ್ ಮಾಡು ಏನು. ನಾ ಅದಿಟ್ಟು ಪಲ್ಯ ಮಾಡ್ಲಿಕ್ಕೆ ಪ್ರಮೇಯ ಹೇಳ್ತೀನಂತ, ನೀ ಹೋಗಿ ಹೋಗಿ ರೆಸ್ಟ್ ಮಾಡವ, ಹಿಂಗೆ ಚಿಂತೆ ಮಾಡಬೇಡ. ಹೋಗಿ ಮಗಳೇ. ಅತ್ತಿ ಭಾಳ ಬೇಜಾರಾಗ್ಲತ್ತದ್ರಿ, ನನ್ನ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಬರ್ಬಾರ್ದ್ರಿ ಅತ್ತಿ. ಭಾಳ ಬೇಜಾರಾಗ್ಲತ್ತದ್ರಿ ಮನಸ್ಸು. ಏನು ಎಮೋಷ್ನಲ್ ಡ್ರಾಮಾ ಕ್ರಿಯೇಟ್ ಮಾಡ್ತಾಳೋ ನಮ್ಮ ಅತ್ತಿಗೆಮ್ಮ. ಒಂಥರ ನಟ ಭಯಂಕರಿ, ಎಷ್ಟು ನಾಟಕ ಮಾಡ್ತಾಳೆ ನೋಡು. ಹಾಗೆ ನಮ್ಮವ್ವನ ಮನಸ್ಸು ಕರಗಿಸಿ ಬಿಡ್ತಾಳೆ. ನಮ್ಮವ್ವ ಪೆದ್ದಿ ಈಕಿಗೆ ನೋಡಿ ಮರಗಿ ಬಿಡ್ತಾಳೆ. ಹಾಗೆ ಮಗಳಿಗೆ ನೋಡಿ ಮರಗಲ್ಲ, ಸಸಿಗೆ ನೋಡಿ ಮರಗ್ತಾಳೆ. ನಮ್ಮವ್ವ ಒಂದು ವಿಚಿತ್ರ ಪ್ರಾಣಿ. ಈ ಅತ್ತಿ ಸಸಿ ಬಾಂಡಿಂಗ ಯಾ ತಾಯಿ ಮಗಳ ಬಾಂಡಿಂಗ್ಕಿನ್ನ ಕಮ್ಮಿ ಇಲ್ಲ ನೋಡು. ನಾನೇ ಇಲ್ಲಿ ಹೊರಗಿನ ಕಾಯಿನಿ, ಈಕಿನೇ ಹೆತ್ತ ಮಗಳಿಗಿನ್ನ ಹೆಚ್ಚಾಗ್ಬಿಟ್ಟಾಳೆ ಈಕಿಗೆ ಏನು ಮಾಡ್ಲಿಕ್ಕೆ. ಮಾಡ್ತೀನಿ ಆದಷ್ಟು ಜಲ್ದಿ ಹಿಂಗೆ ಕೊರಗಿಸಿ ನಿನಗೆ ಸಾಯಿಸ್ಬಿಡ್ತೀನಿ ಹಾಗೆ. ಅವ ಈಗ ಬೀನ್ಸ್ ತೊಗೊಂಬಂದಿನಿ ನೋಡಿಕ. ಅತ್ತಿ ಸೇರು ಸಸಿ ಸವ್ವ ಸೇರು ಇಟ್ಟು ಕರಿಲಕತ್ತೀನಿ ನೋಡು. ಒಬ್ಬರ ತಿರುಗಿ ನೋಡ್ಲಕತ್ತಾರನ್ನು. ಅವ್ವ ಇಲ್ಲಿ ಬೀನ್ಸ್ ತೊಗೊಂಡು ನಿಂತೀನಿ, ಇಲ್ಲಿ ಕೈ ವಜ್ಜೆ ಆಗ್ಲಕತ್ತದ, ಜರ ತಗೋ. ಅದಿಷ್ಟು ಬೀನ್ಸ್ ನಿನ್ನ ಕೈಗೆ ವಜ್ಜೆ ಆಗ್ಲಕತ್ತವ. ತಂದಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ಇಡ್ಲಿಕ್ಕೆ ಬರಲ್ಲೇನು? ಅದನ್ನು ನಾನೇ ತೊಗೊಂಡು ಇಡಬೇಕೇನು? ಅಲ್ಲಿ ನಿಮ್ಮ ಅತ್ತಿಗೆಮ್ಮ ಚಿಂತೆ ಮಾಡ್ಕೊತ ನಿಂತಾಳ, ಯಾಕಂತೇಳಿ ಜರ ಕೇಳಕತ್ತೀನಿ. ಸಮಾಧಾನ ಇಲ್ಲ ನೋಡಿ ನೀನು ಒಟ್ಟ. ಅಲ್ಲ ಅದು ಹೆಚ್ಚಿನ ನಾನೇ ಹೆಚ್ಚಿಟ್ಟಿನಿ, ಇಟ್ಟು ತರ್ಲಕ್ಕೆ ಎಟ್ಟು ಮಾಡ್ತೆ ಹುಡುಗಿ ನೀನು. ಅಲ್ಲವ ಅದು ನೀ ಯಾಕೆ ನನಗೆ ಈ ಪರಿ ಬೈಲಕತ್ತಿದ್ದೀನ ಅಂಥದ್ದೇನಂದ ತುಂಬ ಹೋಗ್ಯವಿಕ ಬುಟ್ಟಿದಾಗ, ಅದಕ್ಕೆ ಕೈ ಜರ ವಜ್ಜೆ ಆಗ್ಲಕತ್ತದ ಅಂತಂದ. ಇದು ಒಳ್ಳೆ ಆಯ್ತು ಕತೆ ಆಯ್ತು ಬಿಡವ. ನೀ ಅಂತರೂ ನನಗೆ ಬಾಯ್ಲಿಕ್ಕೆ ಕಾಯ್ತಾನೆ ಇರ್ತವ. ಬೇಜಾರು ಮಾಡ್ಕೋಬೇಡ ಪ್ರಮೀಳ, ಅದು ನಾನು ಸ್ವಲ್ಪ ಬೇಜಾರು ಮಾಡ್ಕೊಂಡು ನಿಂತಿದ್ದ, ಅದಕ್ಕೆ ಅತ್ತೆಯರು ಅದೇ ಟೆನ್ಷನ್ನಾಗ ನಿನಗೆ ಹಂಗೆ ಅನ್ಲಕತ್ತಾರ. ಇಲ್ಲಿ ಕೊಡು, ನಾನು ತಗೋತೀನಿ ಬೀನ್ಸ್. ಅತ್ತಿಗೆಮ್ಮ ನೀವು ಸ್ವಲ್ಪ ಅವಾಗ ಜರ ತಿಳಿಸಿ ಹೇಳ್ರಿ. ಎಲ್ಲಕ್ಕ ಸುಮ್ಮನೆ ಬೈತಿರ್ತಾಳೆ. ನಾ ಏನು ಮಾಡಿದ್ರು ಆಕಿಗೆ ತಪ್ಪಾಗಿ ಕಾಣಿಸ್ತದ. ನಾ ಅಂಥದ್ದು ಏನಂದ್ರಿ ಅತ್ತಿಗೆಮ್ಮ, ನೋಡ್ರಿ ಅವು ಬುಟ್ಟಿ ತುಂಬ ಆಗ್ಯಾವ, ಅದಕ್ಕೆ ವಜ್ಜೆ ಆಗ್ಯದ ಅಂತಂದ. ಅಷ್ಟಕ್ಕೆ ಹ್ಯಾಂಗೆ ಬೈತಾಳೆ ನೋಡ್ರಿ. ಒಂದು ಸ್ವಲ್ಪ ಹೇಳ್ರಿ ಅತ್ತಿಗೆಮ್ಮ ಜರ ನೀವೇ. ಛೇ ಅತ್ತಿ ಬೇಜಾರು ಮಾಡ್ಕೊಂಡು ಹೋದೋಡ್ರಿ ಆಕಿ. ನೀವು ಸುಮ್ಮನೆ ಸಿಟಿಗೆ ಬಂದ್ರಿ ಆಕಿಗೆ. ಹೋಲ್ ಬಿಡವ, ಆಕಿಂದ ಯಾವಾಗೂ ಇದ್ದಿದೆ ತಟ್ಕ ಪುಟ್ಕಕ್ಕೆಲ್ಲ ಸಿಟ್ಟು ಮಾಡ್ಕೊಂಬದು ಹೋಗಿ ಕೊಡ್ತಾಳೆ ಕೋಣೆಗೆ. ಆಕಿಗೆ ಒಟ್ಟು ಕೆಲಸ ಮಾಡಂತಂದ್ರೆ ಜಡ ಬರ್ತದೆ ನೋಡೋದಿಟ್ಟು. ಹೆಚ್ಚಿದು ತರ್ಲಕ್ಕ ಎಷ್ಟು ಮಾಡ್ತಾಳೆ. ಏನೋ ಇವತ್ತು ಜಲ್ದಿ ಅದೆಲ್ಲ ಮಾಡ್ತೀನಿ ಅಂತ ಹೇಳಂತಂದು ಎತ್ತಾಳ, ಏನು ಮಾಡಲಿಲ್ಲ ಕಡೆಗೆ. ಮತ್ತು ನಾನು ನೀನು ಮಾಡೋದೇನು ತಪ್ಪಲಿಲ್ಲ. ಹೋಗ್ಲಿ ಬಿಡು, ಆಕಿಂದೇನು ನಿಮ್ಮ ಮನಸ್ಸಿಗೆ ಹಚ್ಕೋಬೇಡ. ಅದಿಟ್ಟು ಕೊಡು, ಅದಿಟ್ಟು ಬೀನ್ಸ್ ಎಲ್ಲ ನಾನು ಮಾಡ್ತೀನಂತ. ನೀ ಹೋಗಿ ಜರ ರೆಸ್ಟ್ ಮಾಡಿ. ನೋಡಿದ್ರಲ್ರಿ ಈ ಕತೆ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡ್ರಿ. ಪ್ರತಿಯೊಬ್ಬರು ದಯವಿಟ್ಟು ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ಒಂದು ಕತೆಗೆ ಲೈಕ್ ಕೊಡ್ರಿ, ಹಾಗೆ ಕಮೆಂಟ್ ಹಾಕೋದು ಮರಿಬೇಡ್ರಿ. ಪ್ಲೀಸ್ ಇದು ನಮ್ಮದು ರಿಕ್ವೆಸ್ಟ್ ಅನ್ಕೋರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಹಾಗೆ ಫಸ್ಟ್ ಟೈಮು ಯಾರು ನಮ್ಮ ಚಾನಲ್ ವಿಸಿಟ್ ಮಾಡ್ಲತ್ತಿರಲ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸಬ್ಸ್ಕ್ರೈಬ್ ಮಾಡಿದ ಕೂಡಲೇ ನೋಟಿಫಿಕೇಷನ್ ಬಟನ್ ಆನ್ ಮಾಡ್ಕೊರಿ. ಅಂದ್ರೆ ನಾವು ಯಾವಾಗ ಸ್ಟೋರಿ ಅಪ್ಲೋಡ್ ಮಾಡಿದ್ರು ಅದು ನಿಮ್ಗೆ ನೋಟಿಫಿಕೇಷನ್ ಬರ್ತದ್ರಿ. ದಯವಿಟ್ಟು ಲೈಕ್ ಕೊಡ್ರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.